ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಏನಪ್ಪ ಇಷ್ಟು ಕತ್ಲಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ? ಎಸ್, ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದು ಯಾರೋ ಒಬ್ಬರನ್ನ ವೆಲ್ಕಮ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಷ್ಟು ಬೆಳಗ್ಗೆ ಯಾರು ಬರ್ತಾ ಇದ್ದಾರೆ ಅಂದರೆ ನೈಟ್ ಜರ್ನಿ ಮಾಡಿಕೊಂಡು ನಮ್ಮ ಮಂಗಳೂರಿಂದ ನಮ್ಮ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾರು ಅಂತ ಹೇಳ್ತೀನಿ. ಸೊ ಅವ್ರು ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ. ಸ್ಟೇ ಟ್ಯೂನ್ಡ್. ಸೊ ನಾವು ಬೆಳಗ್ಗೆ ಎದ್ದು ನಮ್ಮ ಮನೆಯಿಂದ ಯಶವಂತಪುರಿಗೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಬರ್ತಾ ಇರೋದು. ಸೊ ಪಿಕ್ ಮಾಡೋಕ್ಕೆ ಅಂತ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ ಆದ್ವಿ. ಬಸ್ ಆಲ್ಮೋಸ್ಟ್ ರೀಚ್ ಆಗೋದಕ್ಕೂ ಮುಂಚೆನೇ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಎಸ್, ಇದೇ ವ್ಯಕ್ತಿನ ನಾವು ವೆಲ್ಕಮ್ ಮಾಡೋಕ್ಕೆ ಅಂತ ಇಲ್ಲಿ ಬಂದಿರೋದು. ಬೇರೆ ಯಾರೂ ಅಲ್ಲ, ನನ್ನ ತಮ್ಮ ಮಂಗಳೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದ. ಸೊ ಹಾಗೆ ಸುಮ್ಮನೆ ವೆಲ್ಕಮ್ ಮಾಡೋ ಬದಲು ಏನಾದರೂ ಫನ್ನಿಯಾಗಿ ವೆಲ್ಕಮ್ ಮಾಡೋಣ ಅಂತ ಹೇಳಿ ಈ ಥರ ಮಾಡಿಸಿದ್ದೀವಿ. ಬರ್ತಾ ಇದ್ದಾನೆ ಫೈನಲಿ. ಅವನಿಗೆ ಗೊತ್ತೇ ಇಲ್ಲ ಆಯಿತಾ, ನಾವು ಈ ಥರ ಎಲ್ಲ ರೆಡಿ ಮಾಡಿಸ್ಕೊಂಡಿರೋದು. ಬಂದು ಫುಲ್ಲು ಅಜೀಬಾಗೋಯ್ತು ಅವನಿಗೆ. ಆ್ಯಕ್ಚುಲಿ ಅವ್ರ ಕಾಲೇಜ್ ಫ್ಯಾನ್ಸಿ ಡ್ರೆಸ್ಸಿಗೆ ಅಂತ ಸೂಪರ್ಮ್ಯಾನ್ ಡ್ರೆಸ್ ಹಾಕ್ಕೊಂಡಿದ್ದ ಅವನು. ಸೊ ನಾವು ಅದನ್ನು ಪೋಸ್ಟರ್ ಮಾಡಿಸಿ ವೆಲ್ಕಮ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾ ಇದ್ದೀವಿ ನನ್ನ ತಮ್ಮನ. ಈಸ್ ಲೈಕ್, ಓ ಮೈ ಗಾಡ್, ಯಾಕ್ರೋ ಇದೆಲ್ಲ ಮಾಡಿದ್ದೀರಾ ಅನ್ನೋ ಥರ ಅವನ ಎಕ್ಸ್ಪ್ರೆಷನ್ ಇತ್ತು. ಹೆಂಗಿದೆ ನೀವು ಮಾಡಿರೋದು? ಸೊ ಅದಾದಮೇಲೆ ಅವನನ್ನು ಪಿಕ್ ಮಾಡಿಕೊಂಡು ತಿಂಡಿ ತಿನ್ನೋಕ್ಕೆ ಅಂತ ತಟ್ಟೆ ಇಡ್ಲಿ ಪಾಯಿಂಟಿಗೆ ಬಂದ್ವಿ. ಟೈಮ್ ಜಾಸ್ತಿ ಆಗಿರಲಿಲ್ಲ. ಮನೆಗೆ ಹೋಗಿ ತಿಂಡಿ ಮಾಡಿ ಎಲ್ಲ ತಿನ್ನೋದಕ್ಕೆ ತುಂಬ ಲೇಟ್ ಆಗುತ್ತೆ. ಅವ್ನು ಮಂಗಳೂರಿಂದ ಬಂದು ಪಾಪ ಅವನಿಗೂ ಹಶ್ವಾಗಿರುತ್ತೆ. ಸೊ ಹಾಗಾಗಿ ಆಚೆನೇ ತಿಂಡಿ ತಿನ್ನೋಣ ಅಂತ ಹೇಳಿ ನಾವು ತಟ್ಟೆ ಇಡ್ಲಿ ಪಾಯಿಂಟಿಗೆ ಬಂದ್ವಿ. ಸಖತ್ತಾಗಿತ್ತು. ಅಲ್ಲೂ ಅಷ್ಟೇ ತಟ್ಟೆ ಇಡ್ಲಿ, ಬೆಣ್ಣೆ, ಚಟ್ನಿ ಎಲ್ಲದೂ ಅಷ್ಟೇ ಸೂಪರ್ ಟೇಸ್ಟಿಯಾಗಿತ್ತು. ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸಿಗೆ ಕೂಡ ಅಲ್ಲಿ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಆಲ್ಸೋ ಟೇಸ್ಟ್ ಕೂಡ ಸೂಪರಾಗಿತ್ತು. ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಥರ ಇರಲೇ ಇಲ್ಲ. ಫಾಸ್ಟ್ ಸರ್ವಿಸ್, ಸೂಪರ್ ಟೇಸ್ಟ್, ಸೂಪರ್ ಅಫೋರ್ಡಬಲ್, ಎಲ್ಲವುದು ಸೂಪರಾಗಿತ್ತು. ಬೆಂಗಳೂರಿಗೆ ಬಂದು ಯಾರೇ ಆದರೂ ರಾಮೇಶ್ವರಂ ಕೆಫೆಗೆ ಬರೋದನ್ನು ಮಿಸ್ ಮಾಡೋದೇ ಇಲ್ಲ. ನನ್ನ ತಮ್ಮನಿಗೂ ಅಷ್ಟೇ ರಾಮೇಶ್ವರಂ ಕೆಫೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಸೊ ಹಾಗಾಗಿ ರಾಮೇಶ್ವರಂ ಕೆಫೆಗೆ ಮಸ್ಟ್ ಆ್ಯಂಡ್ ಶುಡ್ ನಾವು ವಿಸಿಟ್ ಮಾಡೇ ಮಾಡ್ತೀವಿ. ತಿಂಡಿ ತಿಂದಿದ್ದಾಯಿತು ಬೇರೆ ಕಡೆ. ಸೊ ರಾಮೇಶ್ವರಮಲ್ಲಿ ಏನಾದರೂ ತಿನ್ನಬೇಕಲ್ವಾ. ಸೊ ಹಾಗಾಗಿ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಅಲ್ಲಿ ಕಾಫಿನೂ ಅಷ್ಟೇ ಸಖತ್ತಾಗಿತ್ತು. ಅಲ್ಲಿ ವೈಬೇ ಒಂಥರ ಸಖತ್ತಾಗಿರುತ್ತೆ. ನನಗೆ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ ರಾಮೇಶ್ವರಂ ಕೆಫೆ ಅಂದರೆ ತುಂಬ 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 ಇಷ್ಟ. ನೀವು ಯಾರಾದರೂ ಬೆಂಗಳೂರಲ್ಲೇ ಇದ್ದು ಇನ್ನೂ ರಾಮೇಶ್ವರಂ ಕೆಫೆನ ವಿಸಿಟ್ ಮಾಡಿಲ್ಲ ಅಂದರೆ ಲೈಫಲ್ಲಿ ನೀವೇನೋ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಸೊ ಪ್ಲೀಸ್ ಇವಾಗಲೇ ಹೋಗಿ ರಾಮೇಶ್ವರಂ ಕೆಫೆನ ವಿಸಿಟ್ ಮಾಡಿ. ಸಖತ್ ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ನಾವು ರಾಮೇಶ್ವರಂ ಕೆಫೆನಲ್ಲಿ ಹೋಗಿ ಏನು ಮಾಡಿದ್ವಿ ಗೊತ್ತಾ? ಕಾಫಿ, ಟೀ ಆ್ಯಂಡ್ ಬಾದಾಮ್ ಮಿಲ್ಕ್ ಕುಡಿದ್ವಿ. ಬಿಕಾಸ್ ತಿಂಡಿ ತಿನ್ನೋಕ್ಕೆ ನಮಗೆ ಹೊಟ್ಟೆನಲ್ಲಿ ಜಾಗ ಇರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಕಾಫಿ, ಟೀ ಆ್ಯಂಡ್ ಬಾದಾಮ್ ಮಿಲ್ಕ್ ಕುಡಿದ್ವಿ. ಅದು ಕೂಡ ಸೂಪರ್ ಟೇಸ್ಟಿಯಾಗಿತ್ತು. ಬಾದಾಮಿ ಹಾಲು, ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಕಾಫಿ ಆಗಲೇ ಇಲ್ಲ. ಕಾಫಿ ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಅಲ್ಲಿ ಕಾಣಿಸ್ತಾನೆ ಇಲ್ಲ ಕಾಫಿ. ನಿನಗೆ ಖಾಲಿ ಆಗುತ್ತೆ ಅಂತ ಕುಡಿತಿದ್ದೀನಿ. ಚಾಲೆಂಜ್. ಅಮೃತ ರೆಸಿಪಿ ಕೊಡೋರಿಗೆ ನಾನು ಇನ್ನೊಂದೇನಾದ್ರು ಕೊಡಿಸ್ತೀನಿ. ಕುಡಿಯೋದೇ ಹೇಳಿ ನಾನು ತಿನ್ನೋದಲ್ಲ. ಇನ್ನು ನೀನು ಏನು ಕೇಳ್ತೀವಿ ಮೂರಲ್ಲಿ ನೀವು ಮೂರಲ್ಲಿ ಸರಿ. ನಮ್ಮ ರಾಮೇಶ್ವರಮಲ್ಲಿ ಏನು ಕೇಳ್ತೀವಿ ನೈಟ್ ತನಕ ಟೈಮ್. ನನ್ನ ತಮ್ಮ ಮಂಗಳೂರಿಂದ ಬೆಂಗಳೂರಿಗೆ ಬಂದರೆ ಇಷ್ಟುದ ಲಿಸ್ಟ್ ಇರುತ್ತೆ, ಓಕೆನಾ. ಬಿಕಾಸ್ ಸುಮ್ಮನೆ ಬರೋಕ್ಕಾಗಲ್ಲ ಇಷ್ಟು ದೂರ. ಒಂದಷ್ಟು ಕೆಲಸಗಳನ್ನು ಲಿಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಬರ್ತಾನೆ. ಸೊ ಹೋಲ್ ಡೇ ಫುಲ್ ಬ್ಯುಸಿ ಇರ್ತೀವಿ ನಾವು. ನನ್ನ ಹಸ್ಬೆಂಡ್ಗೆ ಆಫೀಸ್ ಇತ್ತು ಅವತ್ತು. ಸೊ ಹಾಗಾಗಿ ನಮ್ಮ ಜೊತೆ ಅವ್ರನ್ನ ಜಾಯ್ನ್ ಆಗೋಕ್ಕಾಗಿಲ್ಲ. ಸೊ ನಾನು ನನ್ನ ತಮ್ಮ ಅವನನ್ನು ಆಫೀಸಿಗೆ ಡ್ರಾಪ್ ಮಾಡಿ ನಾವು ಬಂದಿರೋದು ಅರುಣ್ ಅಡ್ಡಾಗೆ. ಸೊ ಏನಿದು ಅರುಣ್ ಮೆನ್ಸ್ ವೇರ್ ಅಂತ ಹೇಳಿದರೆ, ಇದು ಒಂದು ಹೋಲ್ಸೇಲ್ ಶಾಪ್. ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಎರಡೂ ಕೂಡ ಸಿಗುತ್ತೆ. ತುಂಬಾ ಅಫೋರ್ಡಬಲ್ ಪ್ರೈಸಸ್ಗೆ ನಿಮಗೆ ಚಪ್ಪಲಿ ಇರ್ಬೋದು, ಬಟ್ಟೆ ಎಲ್ಲದು ಸಿಗುತ್ತೆ. ಬಟ್ ಮೆನ್ಸ್ ವೇರ್, ವಿಮೆನ್ಸ್ ವೇರ್ ಇಲ್ಲ ಇಲ್ಲಿ. ಚೆನ್ನಾಗಿತ್ತು. ಇಲ್ಲಿ ಬರ್ಕಿನ್ ಸ್ಟಾಕ್ಸ್ ಸ್ಲಿಪ್ಪರ್ಸ್ ಎಲ್ಲ ಇದೆಯಲ್ಲ, ಇದು
ಒರಿಜಿನಲ್ ಅಲ್ಲ ಆಫ್ ಕೋರ್ಸ್, ಇಮಿಟೇಷನ್ ಪೀಸಸ್ಸೇ ಆಗಿದೆ ಇದೆಲ್ಲವುದು. 1000 ರುಪೀಸ್ಗೆ 3 ಪೀಸ್ ಸಿಗ್ತಾಯಿತ್ತು ಈ ಸ್ಲಿಪ್ಪರ್ಸ್. ಚೆನ್ನಾಗಿತ್ತು, ಕಂಫರ್ಟಬಲ್ ಆಗೇ ಇತ್ತು. ಸೊ ಹಾಗಾಗಿ ನಾವು 3 ಚಪ್ಪಲಿ ತೊಗೊಂಡ್ವಿ. ಆ್ಯಂಡ್ ತುಂಬ ಒಳ್ಳೆ ಆಫರ್ಸ್ ಕೊಡ್ತಾರೆ ಇಲ್ಲಿ ಆಯಿತಾ. 1000 ರುಪೀಸ್ಗೆ 3 ಶರ್ಟ್, 1000 ರುಪೀಸ್ಗೆ 5 ಪೀಸಸ್ ಟೀ ಶರ್ಟ್ಸ್, ಆ ಥರ ಒಳ್ಳೆ ಆಫರ್ಸ್ ಕೊಡ್ತಾ ಇರ್ತಾರೆ. ಆ್ಯಂಡ್ ಅವರು ಫಿಕ್ಸ್ಡ್ ಅಂತ ಇಲ್ಲ, ಓಕೆನಾ. ಈಗ ಸಡನ್ನಾಗಿ 1000ಗೆ 4 ಅಂತ ಹೇಳ್ತಾರೆ, 1000ಗೆ 5 ಅಂತ ಹೇಳ್ತಾರೆ. ಮೇಲಿಂದ ಮೇಲೆ ಅವ್ರಿಗೆ ಸ್ಟಾಕ್ ಬರ್ತಾನೆ ಇರುತ್ತೆ. ಈ ರೀತಿ ಲಾಟ್ ಹಾಕ್ಬಿಟ್ಟಿರ್ತಾರೆ. ನಾವು ಹೋಗಿ ಪೇಷನ್ಸಿಂದ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಪೇಷನ್ಸ್ ಇಲ್ಲ ಅಂದರೆ ಹೋಗಬೇಡಿ ಆಯಿತಾ ಅಲ್ಲಿಗೆ. ಬಿಕಾಸ್ ಅವ್ರು ಅಲ್ಲಿ ಯಾರು ನೀಟಾಗಿ ತೋರಿಸಲ್ಲ, ಈ ಥರ ಇದಿದೆ ನೋಡಿ, ಇದು ತಗೊಳ್ಳಿ ಅಂತ ಎಲ್ಲ ತೋರಿಸಲ್ಲ. ಸುಮ್ಮನೆ ಅಲ್ಲಿ ಹಾಕಿರ್ತಾರೆ ಗುಡ್ಡೆ, ನಾವೇ ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ಪೇಷನ್ಸಿಂದ ಚೆನ್ನಾಗಿ ಹುಡುಕಿದ್ರೆ, ತಾಳ್ಮೆಯಿಂದ ಒಳ್ಳೊಳ್ಳೆ ಪೀಸಸ್ ಸಿಗೋ ಚಾನ್ಸಸ್ ಇರುತ್ತೆ ನಮಗೆ. ಆ್ಯಂಡ್ ನೋಡ್ಬೋದು ನೀವಿಲ್ಲಿ ಶರ್ಟ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ 1000ಗೆ 3 ಪೀಸಸ್ ಇತ್ತು. ಪ್ರೈಸ್ ಕಡಿಮೆ ಅಂತ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋ ಥರ ಏನಿರಲಿಲ್ಲ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಥರ ಬ್ರ್ಯಾಂಡ್ಸ್ದು ಇಮಿಟೇಷನ್ ಪೀಸಸ್ ಇತ್ತು ಅಲ್ಲಿ. ಹಾಕೊಳ್ಳೋಕ್ಕೂ ಕೂಡ ಕಂಫರ್ಟಬಲ್ ಆಗಿತ್ತು, ಪ್ರೈಸ್ ಕೂಡ ಕಡಿಮೆ ಇತ್ತು. ಸೊ ಹಾಗಾಗಿ ನಾವಂತೂ ಸಕ್ಕದಾಗೆ ಶಾಪಿಂಗ್ ಮಾಡಿದ್ವಿ. ನನ್ನ ತಮ್ಮ, ನನ್ನ ಹಸ್ಬೆಂಡ್, ನಮ್ಮಪ್ಪ, ನಮ್ಮ ಮಾವ ಎಲ್ಲರಿಗೂ ನಾವು ಶಾಪಿಂಗ್ ಮಾಡಿದ್ವಿ. ನಮ್ಮ ಮುಂದಿನ ಪಯಣ ಐಕಿಯಾಗಾಗಿತ್ತು. ಐಕಿಯಾ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆದರೂ ಕೂಡ ನಮಗಂತೂ ಹೋಗೋಕ್ಕೆ ಆಗಿರಲಿಲ್ಲ ಆಯಿತಾ. ಹಾಸನಿಗೆ ಹೋಗ್ತಾ ಬರ್ತಾ ಬರೀ ಅದನ್ನು ಬೋರ್ಡ್ ನೋಡ್ಕೊಂಡು ಹೋಗ್ತಾ ಬರ್ತಾ ಇದ್ವಿ ಅಷ್ಟೇ. ಯಾವಾಗ ಹೋಗೋದು ಅಂತ ಅನ್ಕೋತಾ ಇದ್ವಿ ಅಷ್ಟೇ. ಬಟ್ ಹೋಗೋಕ್ಕೆ ಕರೆಕ್ಟ್ ಟೈಮ್ ಅಂತ ಬಂದಿರಲಿಲ್ಲ. ಬಟ್ ಫೈನಲಿ ನಾವು ಹೋಗಬೇಕು ಅಂತ ಡಿಸೈಡ್ ಮಾಡಿ ನನ್ನ ತಮ್ಮ ಕೂಡ ಬಂದಿದ್ದ. ಸೊ ಹಾಗಾಗಿ ಹೋಗ್ಬರೋಣ ಅಂತ ಹೇಳಿ ಐಕಿಯಾಗೆ ಹೋಗ್ತಾ ಇದ್ದೀವಿ. ಐನೋ ತುಂಬ ಹಳೇದಾಗೋಗಿದೆ, ಬಟ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಐಕಿಯಾದಲ್ಲಿ. ಸೊ ಹೇಳ್ತೀನಿ ಮುಂದೆ ಹೋಗ್ತಾ ನಿಮಗೆ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಇವಾಗ ಸದ್ಯಕ್ಕೆ ನಾವು ಐಕಿಯಾ ಎಂಟರ್ ಆಗ್ತಾ ಇದ್ದೀವಿ. ಆ್ಯಂಡ್ ಪಾರ್ಕಿಂಗ್ ಸ್ಪೇಸ್ ಅಂತೂ ಸಖತ್ ದೊಡ್ಡದಾಗಿದೆ, ಸಖತ್ ವೆಹಿಕಲ್ಸ್ನ ಪಾರ್ಕ್ ಮಾಡ್ಬೋದು ಅಲ್ಲಿ. ತಡಿ ಹಂಗೆ ಇರು. ತೇಜ ಗೊತ್ತಿಲ್ಲ. ಸೊ ಐಕಿಯಾ ಒಳಗೆ ಬಂದಿದ ತಕ್ಷಣ ಈ ಥರ ಒಂದು ಕಾರ್ಡ್ ಇರುತ್ತೆ. ಬಿಕಾಸ್ ಅಲ್ಲಿ ಡೆಮೋಗೆ ಅಂತ ಪೀಸಸ್ ಇಟ್ಟಿರ್ತಾರೆ ಅಲ್ವಾ, ಆ ಪೀಸಸ್ ನಾವು ಅಲ್ಲಿಂದನೇ ಎತ್ಕೊಂಬರೋಕ್ಕಾಗೋದಿಲ್ಲ. ಅಲ್ಲಿ ಯಾವ್ದು ಬೇಕು ಅಂತ ನಾವು ನಂಬರ್ನ ಮೆನ್ಷನ್ ಮಾಡ್ಕೊಂಡು ಬಂದರೆ ಅಲ್ಲಿ ಕೆಳಗಡೆ ಬಂದಮೇಲೆ ನಾವು ಆ ಪೀಸ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಮೆಜರಿಂಗ್ ಟೇಪ್ಸ್ ಕೂಡ ಇಟ್ಟಿರ್ತಾರೆ. ನಾವು ಅದನ್ನು ತೊಗೊಂಡು ಫಾರ್ ಎಕ್ಸಾಂಪಲ್ ಟೇಬಲ್ ತೊಗೋತಾ ಇದ್ದೀವಿ ಅಂದರೆ ಆ ಟೇಬಲ್ ಎಷ್ಟಿದೆ ಅಂತ ಮೆಷರ್ ಮಾಡಿ ನಾವು ನಮ್ಮ ಮನೆಗೆ ಬಂದು ಚೆಕ್ ಮಾಡ್ಬೋದು ಅದು ಫಿಟ್ ಆಗುತ್ತಾ ಅಂತ. ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ದಟ್ ಐಕಿಯಾನಲ್ಲಿ ಮನೆನ ಸೆಟಪ್ ಮಾಡಿರ್ತಾರೆ ಅಂತ. ಲೈಕ್ ಒಂದು ಮನೆ ಹೆಂಗಿರಬೇಕು ಅದನ್ನು ಅಲ್ಲಿ ಸೆಟಪ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಲಿವಿಂಗ್ ರೂಮ್ ಅಂತ ತಗೊಂಡ್ರೆ ಸೋಫಾ ಇರುತ್ತೆ, ಚೇರ್ಸ್, ಟೇಬಲ್ಸ್, ಅದನ್ನೆಲ್ಲ ಅವರೇ ಸೆಟ್ ಮಾಡಿ ಇಟ್ಟಿರ್ತಾರೆ. ಓಕೆನಾ, ನಮಗೆ ಒಂದು ಐಡಿಯಾ ಬರುತ್ತೆ. ಹೊಸದಾಗಿ ಮನೆ ಕಟ್ತಾ ಇದ್ದರೆ ಅಥವಾ ಮನೆನ ರೀಫರ್ನಿಷ್ ಮಾಡಬೇಕು ಅಂತ ಇದ್ದರೆ ಒಂದು ಐಡಿಯಾ ಬರುತ್ತೆ ನಮಗೆ. ಲೈಕ್ ಯಾವ ಥರ ಚೇರ್ಸ್ ಇಡ್ಬೋದು ಆ್ಯಂಡ್ ವಾಲ್ ಪೇಂಟ್ಸ್ ಯಾವುದಕ್ಕೆ ಯಾವುದು ಕಾಂಪ್ಲಿಮೆಂಟ್ ಆಗುತ್ತೆ, ಸೋಫಾ ಕಲರ್ ಆ್ಯಂಡ್ ವಾಲ್ ಕಲರ್, ಮತ್ತು ಕಬೋರ್ಡ್ಸ್ ಎಲ್ಲ ಮಾಡಿಸ್ತಾ ಇದ್ದರೆ ಅದೆಲ್ಲ ತುಂಬ ಒಳ್ಳೆಯ ಐಡಿಯಾ ಬರುತ್ತೆ ಆಯಿತಾ. ಯು ಕ್ಯಾನ್ ಸಿ ಹಿಯರ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದ್ರ ಮೇಲೆ ಕೂತ್ಕೊಂಡು. ಲೈಕ್ ಇದು ಆ ವಾಲ್ ಪೇಂಟಿಗೆ ಹೆಂಗೆ ಕಾಣಿಸುತ್ತೆ ಆ ಥರ ಎಲ್ಲ ನಾವು ಚೆನ್ನಾಗಿ ಇಮ್ಯಾಜಿನ್ ಮಾಡ್ಕೊಳ್ಳೋ ಬದಲು ಅಲ್ಲಿ ಲೈವ್ ಆಗಿ ಹೋಗಿ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಎಲ್ಲದೂ ಅಷ್ಟೇ. ಲೈಕ್ ನೋಡಿ, ಇವಾಗ ವಾರ್ಡ್ರೋಬ್ಸ್ ಎಲ್ಲ ಯಾವ ಥರ ಸೆಟ್ ಮಾಡ್ಬೋದು, ಪ್ರತಿಯೊಂದಕ್ಕೂ ಒಳ್ಳೆ ಐಡಿಯಾ ಬರುತ್ತೆ. ಹೊಸದಾಗಿ ಯಾರಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಟ್ ನಮಗೆ ಅನಿಸಿದ್ದು ಏನಂದರೆ, ಓಕೆ ವಿಸಿಟ್ ಮಾಡಿ ಐಡಿಯಾ ತೊಗೊಳ್ಳೋದ್ರಲ್ಲಿ ತಪ್ಪಿಲ್ಲ, ಬಟ್ ಅಲ್ಲೇ ಪರ್ಚೇಸ್ ಮಾಡಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಕಂಪೇರ್ಡ್ ಟು ಅದರ್ ಪ್ಲೇಸಸ್. ಆ್ಯಂಡ್ ಐಟಮ್ಸ್ ಎಲ್ಲ ತುಂಬ ಯುನೀಕ್ ಆಗಿರುವಂತಹ ಐಟಮ್ಸ್ ಇತ್ತು ಅಲ್ಲಿ. ಆನ್ಲೈನಲ್ಲಿ ಕೂಡ ಪ್ರಾಬ್ಲಿ ಸಿಗಲ್ಲ ಅಂತ ಅನಿಸುತ್ತೆ, ಸಿಕ್ಕಿದ್ರೂ ಸಿಗ್ಬೋದು. ಬಟ್ ನಮ್ಗೆ ಆನ್ಲೈನಲ್ಲಿ ಅದನ್ನು ಸರ್ಚ್ ಮಾಡಬೇಕಂತ ಕೂಡ ಗೊತ್ತಾಗಲ್ಲ. ಬಟ್ ಅಲ್ಲಿ ಹೋದರೆ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ
ಚೆನ್ನಾಗಿದ್ದರೆ ಅದನ್ನು ಪರ್ಚೇಸ್ ಮಾಡ್ಬೋದು. ನಾವು ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ. ಕಿಚನ್ ವೇರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಯುನೀಕ್ ಐಟಮ್ಸ್ ಇತ್ತು, ಅದನ್ನು ಕೆಲವೊಂದು ತೊಗೊಂಡ್ವಿ. ಬಟ್ ಚೇರ್ಸ್ ಟೇಬಲ್ಸ್ ಎಲ್ಲ ನಾವು ಯಾವುದು ತಗೊಂಡಿಲ್ಲ, ಜಸ್ಟ್ ಅಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಷ್ಟೇ. ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು, ಬಟ್ ಬೈ ಮಾಡೋಕ್ಕೆ ಕಾಸ್ಟ್ಲಿ ಅಂತ ಅನ್ನಿಸ್ತು. ನಮ್ಮ ಎಕ್ಸ್ಪೀರಿಯನ್ಸ್ ಇದಾಗಿತ್ತು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಕೆಫೆಟೇರಿಯಾಗೆ. ಕೆಫೆಟೇರಿಯಾ ಅಂತೂ ಸಖತ್ ಲಾರ್ಜ್ ಏರಿಯಾ ಆಯಿತಾ, ಬುಫೆ ಸಿಸ್ಟಮ್ ಇರುತ್ತೆ ಅಲ್ಲಿ. ಉದ್ದಕ್ಕೂ ಏನು ಬೇಕು ಅಂತ ನಾವು ತಗೊಂಡು ಲಾಸ್ಟಿಗೆ ಹೋಗಿ ಬಿಲ್ ಮಾಡಿಸೋ ಅಂಥದ್ದು. ಚೀಸ್ ಕೇಕ್ ಇತ್ತು, ಚೀಸ್ ಕೇಕ್ ಅಂತೂ ಸೂಪರ್ ಆಗಿತ್ತು. ಆಯ್ಕೆಯಾಗಿ ನೀವು ಯಾರಾದರೂ ಹೋದರೆ ಚೀಸ್ ಕೇಕ್ನ ಮಿಸ್ ಮಾಡಬೇಡಿ, ಓಕೆನಾ? ತುಂಬಾ ಟೇಸ್ಟಿ ಆಗಿತ್ತು. ಹೌದೌದೌದು. ಫಿಶ್ ಕ್ಲೀನ್ ಮಾಡಕ್ ಇರ್ಬೋದು. ಅವನ್ ಗ್ಲೌ ಮಿಟನ್ಸ್ ತರ ಕಾಣಿಸಲ್ಲ, ಈ ಕಡೆಯಿಂದ ಮಾಡ್ಬೇಕು. ಸೊ ನಾನು ಆವಾಗಲೇ ಹೇಳ್ದಂಗೆ ನಾವು ಕಿಚನ್ ವೇಸ್ಟ್ ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ, ತುಂಬ ಯೂನಿಕ್ ಐಟಮ್ಸ್ ಇತ್ತು, ಸೊ ಹಾಗಾಗಿ ತೊಗೊಂಡ್ವಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ಒಂದೇ ದಿನದಲ್ಲಿ ಹೋಲ್ ಐಕಿಯಾನ ಎಕ್ಸ್ಪ್ಲೋರ್ ಮಾಡೋದು ಕನಸು ಆಯಿತಾ. ಬಿಕಾಸ್ ಲಾಸ್ಟಿಗಂತೂ ಸಾಕಾಗಿ ಹೋಗ್ಬಿಡುತ್ತೆ, ಕಾಲು ನೋವು ಬಂದುಬಿಡುತ್ತೆ ಸುತ್ತಾಡಿ. ಬಿಕಾಸ್ ಹಲವಾರು ಥರದ ಸೆಟಪ್ಸ್ ಇರುತ್ತೆ. ಲಿವಿಂಗ್ ರೂಮ್ ಸೆಟಪ್, ಬೆಡ್ರೂಮ್ ಸೆಟಪ್ಸ್, ಕಿಚನ್ ಸೆಟಪ್ ಎಲ್ಲದನ್ನು ನೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದರೆ ಒಂದು ದಿನದಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ ಲೈಕ್ ದಟ್ ನೋಡ್ಕೊಂಬರ್ತೀವಿ ಅಂತ ಅಂದರೆ ಹೋಗ್ಬೋದು, ಬಟ್ ನಿಜವಾಗಿ ನಮ್ಮ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ, ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನೀಟಾಗಿ ನೋಡಬೇಕಾಗುತ್ತೆ. ಒಂದಿನ ಸಾಕಾಗಲ್ಲ, ತುಂಬ ಟೈಮ್ ಇಟ್ಕೊಂಡು ಹೋಗಬೇಕು ಆ್ಯಂಡ್ ತುಂಬ ಪೇಷನ್ಸ್ ಇಟ್ಕೊಂಡು ಹೋಗಬೇಕು, ನಾನು ಆಲ್ರೆಡಿ ಹೇಳ್ದಂಗೆ. ಸೊ ನಮಗಂತೂ ಲಾಸ್ಟಿಗೆ ತುಂಬಾ ಎಕ್ಸಾಸ್ಟ್ ಆಗಿಬಿಟ್ವಿ, ಸಾಕಾಗೋಯ್ತು. ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಟು ಬಿ ಫ್ರ್ಯಾಂಕ್. ಸೊ ಎಕ್ಸ್ಪ್ಲೋರ್ ಮಾಡಿದಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಐಕಿಯಾಯಿಂದ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ಮನೆಯಲ್ಲಿ ಹೋಗಿ ಸೆಟಪ್ ಮಾಡಿದ್ಮೇಲೆ ತೋರಿಸ್ತೀನಿ. ಸೊ ಈ ಥರ ನಾವು ಐಕಿಯಾನಲ್ಲಿ ಒಂದು ದಿನಾನ ಸ್ಪೆಂಡ್ ಮಾಡಿದ್ವಿ. ಒಂದು ದಿನಾನೂ ಅಲ್ಲ, ಆ್ಯಕ್ಚುಲಿ 3 hours ಅಷ್ಟೇ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹೊಸದಾಗಿ ಮನೆ ಕಟ್ತಾ ಇರೋರಾದರೆ ಪ್ಲೀಸ್ ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ಬಿಕಾಸ್ ತುಂಬಾ ಇನೋವೇಟಿವ್ ಐಡಿಯಾಸ್ ಸಿಗುತ್ತೆ ನಿಮಗೆ. ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು, ಬೇಕಿದ್ದರೆ ನೀವು ಬೇರೆ ಕಡೆ ಪರ್ಚೇಸ್ ಮಾಡ್ಬೋದು, ಅದನ್ನು ಅಲ್ಲೇ ಪರ್ಚೇಸ್ ಮಾಡಬೇಕಂತ ಏನಿಲ್ಲ. ಬಟ್ ಐಡಿಯಾ ತೊಗೊಳೋದಕ್ಕೆ ಐಕಿಯಾನ ವಿಸಿಟ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಸೊ ನಾವಿಷ್ಟು ಬಿಲ್ ಮಾಡಿದ್ವಿ, ವಾಪಸ್ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಇವಾಗ ಟೈಮ್ ಬಂದು 10:18 ಆಗಿದೆ. ಮನೆಗೆ ಹೋಗ್ತಾ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್. ಟೋಟಲ್ 5 ಕಿಲೋಮೀಟರ್ ನಡೆದಿದ್ದೀವಿ ಐಕಿಯಾ ಒಳಗಡೆ. ಅದು ತೋರಿಸ್ತಾ ಇರೋದು, ಅಪ್ಡೇಟ್ ಆಗಿ ಇನ್ನೆಷ್ಟು ಆಗುತ್ತೆ ಗೊತ್ತಿಲ್ಲ. ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್. ಓಕೆ, ಇಷ್ಟ ಆದರೆ ಮಾಡಿ, ಇಲ್ಲಾಂದರೆ ಮಾಡಿಬಿಡಿ. ಸಬ್ಸ್ಕ್ರೈಬ್ ಅಂತೂ ಪಕ್ಕಾ ಮಾಡಿ. ಬೆಂಗಳೂರಲ್ಲಿ ಒಂದಿನ ನಾವು ಈ ಥರ ಸ್ಪೆಂಡ್ ಮಾಡಿದ್ವಿ. ಸೊ ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋಯಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಸೊ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.